ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಎಚ್ ಡಿ ಬ್ರದರ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಮಾರ್ನಿಂಗ್ ರೂಟೀನ್. ಸೊ ಬನ್ನಿ ನೋಡೋಣ. ರಾತ್ರಿ ಕಾಳು ನೆನೆ ಹಾಕಿದ್ದೆ. ಸೊ ಅದನ್ನು ಇವಾಗ ಕುಕ್ಕರಲ್ಲಿ ಕೂಗ್ಸೋಣ ಅಂತ ಹೇಳಿ ಕಾಳನ್ನ ಎತ್ತಿ ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಕಾಳು ಬಂದುಬಿಟ್ಟು ಅಲಸಂದೆ ಕಾಳು, ಡಬಲ್ ಬೀನ್ಸ್, ಬಟಾಣಿ ಮತ್ತು ಕಾಬೂಲ್ ಚೆನ್ನ ಇಷ್ಟನ್ನು ಹಾಕಿ ನಾನು ನೆನೆ ಹಾಕಿಟ್ಟಿದ್ದೆ. ಸೊ ಇವಾಗ ಅದಕ್ಕೆ ಮುಳುಗೋ ಅಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಇವಾಗ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಒಂದು 5 ವಿಷಲ್ನ ಬರ್ಸ್ಕೊತೀನಿ. ಸೊ ಇದು ರೆಡಿ ಆಗೋಷ್ಟರಲ್ಲಿ ಇವಾಗ ಕಾರ್ನ್ ಇದೆ. ಸೊ ಅದು ಕೂಡ ಅಷ್ಟೇ. ಸೊ ಇದನ್ನು ಕೂಡ ಬಿಡಿಸ್ಕೊಂಡು ಇದು ಕೂಡ ನಾನು ಕುಕ್ಕರ್ನಲ್ಲಿ ಹಾಕಿ ವಿಷಲ್ ಬರೆಸ್ತೀನಿ. ಸೊ ಬೆಳಗ್ಗೆ ಕೆಲಸ ಎಲ್ಲರೂ ತುಂಬ ಸುಲಭ ಅಂತ ಹೇಳ್ತಾರೆ, ಆದರೆ ಹೌಸ್ ವೈಫ್ಗಳಿಗೆ ಗೊತ್ತು ಸೊ ಕೆಲಸ ಎಷ್ಟು ಕಷ್ಟ ಇರುತ್ತೆ ಅಂತ. ಬೆಳಗ್ಗೆ ಗಡಿ ಬಿಡಿನಲ್ಲಿ ಎಲ್ಲ ಕೆಲಸನ ಮಾಡಬೇಕು, ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು. ಸೊ ನೋಡಿ, ಇವಾಗ ನಾನು ಕಾರ್ನ್ನ 3 ಭಾಗ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಕೂಡ ಇವಾಗ ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಇವಾಗ ಇದು ಕೂಡ ಅಷ್ಟೇ ಒಂದು ವಿಷಲ್ನ ಬರ್ಸ್ಕೊತೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೆಲಸ ಸುಲಭ ಆಗುತ್ತೆ. ಸೊ ನೋಡಿ, ಈ ಕಡೆ ನಮ್ಮ ಕಷಾಯ ಕೂಡ ರೆಡಿ ಆಗಿದೆ. ಸೊ ನಾವು ಬೆಳಗ್ಗೆ ಕಾಫಿ ಟೀ ಏನು ಕುಡಿಯಲ್ಲ, ಹಾಗಾಗಿ ಸೊ ನಮ್ಮ ಬೆಳಗಿನ ಹೆಲ್ತ್ ಡ್ರಿಂಕ್ಸ್ ಬಂದು ಕಷಾಯ ಆಗಿರುತ್ತೆ. ಸೊ ಇದನ್ನು ಕುಡಿದ್ಬಿಟ್ಟೆ ನಾನು ಮುಂದಿನ ಕೆಲಸನ ಮಾಡ್ಕೊಳ್ಳೋದು. ಸೊ ಇವಾಗ ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ನೋಡಿ, ಕುಕ್ಕರ್ ಕೂಡ ಕೂಗ್ತಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಇವತ್ತು ದಾಲ್ ಕಿಚಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ 1/4 ಪಾವ್ ಬಂದು ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ, ಮತ್ತು ಇನ್ನು 1/4 ಪಾವ್ ಬಂದು ಮೈಸೂರು ಬೇಳೆನ ಹಾಕ್ಕೊತಾ ಇದ್ದೀನಿ, ಮತ್ತು ಇನ್ನು 1/4 ಪಾವ್ ಬಂದುಬಿಟ್ಟು ಹೆಸರು ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸೊ ಟೋಟಲಾಗಿ 3/4 ಪಾವಷ್ಟು ಬೇಳೆನ ನಾನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇವಾಗ ನಾನು ಇದಕ್ಕೆ ಬಂದುಬಿಟ್ಟು ಅರ್ಧ ಪಾವಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇದು ರಾಜಮುಡಿ ಅಕ್ಕಿ ಅಂತಾರಲ್ಲ, ಅದು ರೆಡ್ ರೈಸ್. ಸೊ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 3 ಪಟ್ಟಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಇದು ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು 1 ವಿಷಲ್ನ ಬರ್ಸ್ಕೊತೀನಿ. ಸೊ ಇವಾಗ ಇದು ರೆಡಿ ಆಗ್ತಾ ಇರುತ್ತೆ. ಸೊ ಇವಾಗ ನಾನು ಸ್ಯಾಲೆಡ್ಗೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ಇವಾಗ ನಾನು ಸೊ ಕ್ಯಾರೆಟ್ನ ಎಲ್ಲ ಸಿಪ್ಪೆನ ತೊಗೊತಾ ಇದ್ದೀನಿ. ಸೊ ಎಲ್ಲರೂ ಹೇಳ್ತಾರೆ ಬ್ರೇಕ್ಫಾಸ್ಟ್ ಸುಲಭವಾಗಿ ಮಾಡಿಬಿಡ್ಬೋದು ಅಂತ. ತುಂಬ ಕಷ್ಟ ಫ್ರೆಂಡ್ಸ್, ತುಂಬ ವೆರೈಟೀಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ನೋಡಿ, ಸೌತೆಕಾಯಿ ಕೂಡ ನಾನು ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಆವಾಗಲೇ ನಾನು ಬಟಾಣಿ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ. ಸೊ ಅದಕ್ಕೇ ಇವಾಗ ನಾನು ಸೌತೆಕಾಯಿ ಮತ್ತು ಕ್ಯಾರೆಟ್ ಎರಡು ಕೂಡ ತೊಳೆದ್ಬಿಟ್ಟು ಚೆನ್ನಾಗಿ ಹಚ್ಚಿ ಅದಕ್ಕೆ ಇವಾಗ ನಾನು ಮಿಕ್ಸ್ ಮಾಡ್ಕೊತೀನಿ. ಸೊ ಬೆಳಗ್ಗೆ ಅಂತಲೂ ನನಗೆ ಎಷ್ಟು ಟೆನ್ಷನ್ ಇರುತ್ತೆ ಅಂದರೆ ಅಷ್ಟು ಟೆನ್ಷನ್ ಆಗಿಬಿಡುತ್ತೆ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ರೆಡಿ ಮಾಡೋ ಅಷ್ಟರಲ್ಲಿ ಈ ಕಡೆ ಮಗನಿಗೆ ರೆಡಿ ಮಾಡಬೇಕು, ಈ ಕಡೆ ಬ್ರೇಕ್ಫಾಸ್ಟ್ ಮಾಡಬೇಕು, ಹಸ್ಬೆಂಡ್ ಹೋಗೋ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರಬೇಕು. ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಬಟ್ ಹೌಸ್ ವೈಫ್ ಮಾಡಲೇಬೇಕಲ್ಲ ಕೆಲಸ. ಸೊ ನೋಡಿ, ಇವಾಗ ಎಲ್ಲ ರೆಡಿ ಆಗಿದೆ. ಇವಾಗ ಕಾಳನ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಸೊ ಒಗ್ಗರಣೆ ಕೊಟ್ಕೊಳ್ಳೋ ಹಾಗಿದ್ರೆ ಒಗ್ಗರಣೆ ಕೊಟ್ಕೋಬೋದು, ಬಟ್ ನಾವು ಆಯಿಲ್ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ನೋಡಿ, ಈ ಕಡೆ ರೆಡಿ ಆಗಿದೆ ಸ್ಯಾಲೆಡ್. ಇವಾಗ ನಾನು ದಾಲ್ ಕಿಚಡಿಗೆ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಈ ಈರುಳ್ಳಿ ಸಿಪ್ಪಿನಲ್ಲಿ ಫುಲ್ ಕಪ್ಪಾಗಿರುತ್ತೆ ಫ್ರೆಂಡ್ಸ್. ಸೊ ಈ ಥರ ಇದ್ದಾಗ ದಯವಿಟ್ಟು ಈರುಳ್ಳಿನ ಯೂಸ್ ಮಾಡಬೇಡಿ, ಅಂದರೆ ಆ ಲೇಯರ್ ಏನಿದೆಯೋ ಫುಲ್ ತೆಗೆದುಬಿಡಿ ಫ್ರೆಂಡ್ಸ್. ಕೆಲವ್ರು ಏನು ಮಾಡ್ತಾರೆ, ವಾಶ್ ಮಾಡಿದ್ರು ಅದು ಕರೆಕ್ಟಾಗಿ ಹೋಗಿರಲ್ಲ. ಸೊ ಡಾಕ್ಟರ್ಸ್ ಹೇಳ್ತಾರೆ, ಸೊ ಆ ಥರ ಕಪ್ಪಿರೋದನ್ನ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅಂತ. ಸೊ ಹಾಗಾಗಿ ದಯವಿಟ್ಟು ಒಂದು ಲೇಯರ್ ಹೋದ್ರೂ ಪರವಾಗಿಲ್ಲ, ತೆಗೆದುಬಿಟ್ಟು ಈರುಳ್ಳಿನ ಚೆನ್ನಾಗಿ ವಾಶ್ ಮಾಡಿ ಆನಂತರ ಕಟ್ ಮಾಡಿ. ಸೊ ನೋಡಿ, ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ 3 ಟೊಮೆಟೊನ ಕಟ್ ಮಾಡಿಕೊಂಡೆ. ಇವಾಗ ನಾನು ಬಾಣಲಿಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ, ಪ್ಲಸ್ ಇದಕ್ಕೆ ಎಣ್ಣೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಎರಡನ್ನೂ ಸೇರಿಸ್ಕೊಬೋದು, ಅಥವಾ ನಿಮ್ಮ ಆಪ್ಷನಲ್, ಅದು ಇಲ್ಲ ಎಣ್ಣೆನೇ ಹಾಕಿ ಮಾಡ್ಬೋದು ಅಥವಾ ತುಪ್ಪನೇ ಹಾಕಿ ಮಾಡ್ಬೋದು.
ನಾನು ಎರಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಅರ್ಧ ಟೇಬಲ್ ಸ್ಪೂನ್ಸ್ ಜೀರಿಗೆನ ಸೇರಿಸ್ಕೊಂಡೆ, ಮತ್ತು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಲೋಟದಲ್ಲಿ, ಅದು ಕೂಡ ಇವಾಗ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನಾನು ಸ್ವಲ್ಪ ಇಂಗು ಕೂಡ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೆ. ಸೊ ಇಂಗನ್ನ ಪ್ರತಿಯೊಬ್ಬರು ಯೂಸ್ ಮಾಡಿದರೆ ಒಳ್ಳೆಯದು ಫ್ರೆಂಡ್ಸ್, ಜೀರ್ಣ ಚೆನ್ನಾಗಾಗುತ್ತೆ. ಸೊ ಇವಾಗ ಕಟ್ ಮಾಡಿರುವ ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, ಸೊ ಟೊಮೆಟೊ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ಬಂದುಬಿಟ್ಟು ನಾನು 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮತ್ತು 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ಸೊ ಈ 3 ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಇವಾಗ ನಾನು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಈ ಮಸಾಲ ಚೆನ್ನಾಗಿ ಕುದಿಬೇಕು, ಹಾಗಾಗಿ ಕಾರ್ಚ್ ಬರೋದಿಲ್ಲ ಅಂತ. ಸೊ ಈ ಕಡೆ ಕುಕ್ಕರ್ ವಿಷಲ್ ಕೂಡ ಹೋಗಿದೆ. ಸೊ ಇದು ಕುದಿಯೋ ಅಷ್ಟರಲ್ಲಿ ಅದನ್ನು ಲಿಡ್ನ ಓಪನ್ ಮಾಡಿಬಿಟ್ಟೆ. ನೋಡಿ ಈ ಕಡೆ ಇದು ಕೂಡ ಕುದೀತಿದೆ. ಸೊ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಮ್ಮೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಇವಾಗ ಫೈನಲ್ ಟಚಪ್ ಬಂದು ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಹಾಕ್ಕೊಂಡ್ರೆ ನಮ್ಮ ದಾಲ್ ಕಿಚಡಿ ಇವಾಗ ರೆಡಿಯಾಗಿದೆ. ಸೊ ಸರ್ವ್ ಮಾಡ್ಬೋದು. ಸೊ ಇವಾಗ ನಾನು ಒಂದು ಪ್ಲೇಟ್ಗೆ ದಾಲ್ ಕಿಚಡಿನ ಹಾಕ್ಕೊತಾ ಇದ್ದೀನಿ. ಸೊ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಾಗಿರುತ್ತೆ ಫ್ರೆಂಡ್ಸ್. ದಾಲ್ ಕಿಚಡಿ ಮತ್ತು ಸ್ಯಾಲೆಡ್ ಮತ್ತು ಸ್ವೀಟ್ ಕಾರ್ನ್, ಒಂದು ಮೊಟ್ಟೆ ಮತ್ತು ಸೌತೆಕಾಯಿ. ಇದು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮಗೆ ಇದು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.